Friends, in the last class we derived the electrostatic potential equation. After this we have another important is called as graphical representation of electric field vary with distance r. Similarly, electrostatic potential vary with distance r. ಅಂದರೆ ಫೀಲ್ಡು ಆರ್ ಜೊತೆ ಹೆಂಗೆ ವೇರಿ ಆಗುತ್ತೆ, ಪೊಟೆನ್ಷಿಯಲ್ ಆರ್ ಜೊತೆ ಹೆಂಗೆ ವೇರಿ ಆಗುತ್ತೆ ಅನ್ನೋದ ಗ್ರಾಫ್ ಆಗಿ ತೋರಿಸ್ಬೇಕು. ಸೊ ಇದನ್ನು ಗೊತ್ತಿರಬೇಕು ಅಂದರೆ ನಮಗೆ ಈಕ್ವೇಷನ್ಸ್ ಗೊತ್ತಿರಬೇಕು. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಷನ್? E equal to 1/4π into Q divided by R square. ಕ್ಯಾಪಿಟಲ್ ಕ್ಯೂ ಆರ್ ತಗೋಬೋದು ಅಥವಾ ಸ್ಮಾಲ್ ಕ್ಯೂ ತಗೋಬೋದು. ಸೊ ಆ್ಯಂಡ್ ಹಿಯರ್ ಆ್ಯಂಡ್ ಅನದರ್ ಒನ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು 1/4π into Q by R. ಫ್ರಮ್ ದೀಸ್ ಟು ಇಕ್ವೇಷನ್ ಆರ್ ಮತ್ತು ಇ ಹೆಂಗೆ ವೇರಿ ಆಗಿದ್ದಾವೆ ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ inversely proportional to square of the distance. Potential is inversely proportional to distance r. ಇಲ್ಲಿ ಆರ್ ಸ್ಕ್ವೇರ್, ಇಲ್ಲಿ ಆರ್. ಹಾಗಂದ್ರೆ ಈ ಎರಡರ ಬೇಸ್ ಮೇಲೆ ನಾವು ಗ್ರಾಫನ್ನು ಹಾಕಿದಾಗ ದ ಗ್ರಾಫ್ ಈಸ್ ಲೈಕ್ ದಿಸ್. ಸೊ ಈ ಗ್ರಾಫಲ್ಲಿ ಕರ್ವ್ ಹೆಂಗಿರುತ್ತೆ ಅಂತಂದರೆ, ಫ್ರಾಮ್ ದಿಸ್ ವಿ ಗಾಟ್ ದ್ಯಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಓವರ್ ಪೊಟೆನ್ಷಿಯಲ್ ಈಸ್ ಟೇಕನ್ ಅಲಾಂಗ್ y axis and distance r is taken along x-axis. ತಗೊಂಡಾಗ the electric field is inversely proportional to r square ಅಂತ ಹೇಳಿದಾಗ that is denoted by the letter called as dotted line. That is denoted by the dotted line curve. And potential r ವೇರಿ ಇರೋದ್ರಿಂದ that is denoted by the solid curve. ಈ ಸಾಲಿಡ್ ಕರ್ವ್ ಪೊಟೆನ್ಷಿಯಲ್ ಅನ್ನು ಹೇಳುತ್ತೆ, ಈ ಡಾಟೆಡ್ ಲೈನ್ ಕರ್ವ್ ಏನು ಹೇಳುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೇಳುತ್ತೆ. ದೇರ್ ಫಾರ್ ಇದನ್ನು ಸಪ್ರೇಟ್ ಆಗಿ ಡ್ರಾ ಮಾಡಿದಾಗ ದ ಕರ್ವ್ ಕ್ಯಾನ್ ಬಿ ಡ್ರಾನ್ ಲೈಕ್ ದಿಸ್. ಸೊ ಇದನ್ನು ಈ ಥರ ಡ್ರಾ ಮಾಡ್ತೀವಿ, ಇದನ್ನು ಈ ಥರ ಡ್ರಾ ಮಾಡ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್, ನೆನಪಲ್ಲಿರಲಿ, ಎಕ್ಸಾಮಿಗೆ ಕೇಳ್ತಾರೆ, ಇಂಪಾರ್ಟೆಂಟ್. ಓಕೆ, ಸಿಮಿಲರ್ಲಿ ಈ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡನ್ನು ನಾವು ಡಿರೈವ್ ಮಾಡಿದ್ವಿ ಎಲ್ಲಿ? ಇನ್ ಕೇಸ್ ಆಫ್ ಡೈಪೋಲ್ ಆಕ್ಸಿಸ್, ದಟ್ ಮೀನ್ಸ್ ಆಕ್ಸಿಲ್ ಲೈನ್. ಇನ್ನೊಂದು ಡಿರೈವ್ ಮಾಡಿದ್ವಿ ಎಲ್ಲಿ? ಇಕ್ವಿಟೋರಿಯಲ್ ಲೈನ್. ಸೊ ಡೈಪೋಲ್ ಆಕ್ಸಿಸ್ ಅನ್ನು ತಗೊಂಡಾಗ ಅಥವಾ ಆಕ್ಸಿಲ್ ಲೈನ್ ಅನ್ನು ತಗೊಂಡಾಗ ನಮಗೆ ಅಲ್ಲೊಂದು ಡಿರೈವೇಷನ್ ಮಾಡಿದ್ವಿ, ಇಕ್ವಿಟೋರಿಯಲ್ ತಗೊಂಡಾಗ ಡಿರೈವೇಷನ್ ಮಾಡಿದ್ವಿ. ಬಟ್ ಇಲ್ಲಿ ಪೊಟೆನ್ಷಿಯಲ್ ಇನ್ ಕೇಸ್ ಆಫ್ ಡೈಪೋಲ್ ಆಕ್ಸಿಸ್ ಆ್ಯಂಡ್ ಪೊಟೆನ್ಷಿಯಲ್ ಇನ್ ಕೇಸ್ ಆಫ್ ಇಕ್ವಿಟೋರಿಯಲ್ ಪ್ಲೇನ್ ಅಥವಾ ಲೈನ್ ಎಷ್ಟಿರುತ್ತೆ ಅನ್ನೋದು ಓನ್ಲಿ ಇಕ್ವೇಷನ್ ಬೇಕು. That is what the expression for electric potential at a point due to electric dipole. So ನೆನಪಿರಲಿ, ಇದನ್ನು ಕೇಳ್ತಾರೆ ಎಕ್ಸಾಮಿಗೆ 2 marks, write the expression. So here from this we got that electric dipole ಅಲ್ಲಿ ಪ್ರೊಡ್ಯೂಸ್ ಆಗ ಪೊಟೆನ್ಷಿಯಲ್ ಎಷ್ಟು ಅನ್ನೋದು ಬೇಕು. ಜನರಲಿ electric potential is given by generally V equal to 1/4π into P into cos theta upon R square. This is what the general equation in case of electric dipole. ಸೊ ಇದು ಇನ್ ಕೇಸ್ ಆಫ್ ಡೈಪೋಲ್ ಆಕ್ಸಿಸ್ ತಗೊಂಡಾಗ ದ ಆ್ಯಂಗಲ್ ಈಸ್ ಅಬೌಟ್ 0 ಡಿಗ್ರಿ ಆರ್ 180 ಡಿಗ್ರಿ. ಎಷ್ಟಿರುತ್ತೆ? 0 ಡಿಗ್ರಿ ಅಥವಾ 180 ಡಿಗ್ರಿ ಪ್ರೊಡ್ಯೂಸ್ ಆಗುತ್ತೆ ಆಕ್ಸಿಲ್ ಲೈನ್ ತಗೊಂಡಾಗ. ಇಫ್ ಇಟ್ ಈಸ್ 0, it is cos 0 is 1. If it is 180, it is -1. Therefore cos theta can be written as plus or minus 1. Therefore potential ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪೊಟೆನ್ಷಿಯಲ್ ಎಷ್ಟಾಗುತ್ತೆ? V equal to 1/4π into P of plus or minus 1 divided by R square. That can be rewritten as V equal to plus or minus 1/4π into P divided by R square. Very important equation. CTL ಕೇಳ್ತಾರೆ as well as 1 mark question ಕೇಳ್ತಾರೆ. Write the expression. ಓಕೆ, ಇದು ಡೈಪೋಲ್ ಆಕ್ಸಿಸ್ ಆಯ್ತು. ಹಾಗಂದ್ರೆ ಇನ್ ಕೇಸ್ ಆಫ್ ಇಕ್ವಿಟೋರಿಯಲ್ ಪ್ಲೇನ್ ಅಥವಾ ಇಕ್ವಿಟೋರಿಯಲ್ ಲೈನ್ ಅಂತ ತಗೊಂಡಾಗ ದ ಥೀಟಾ ವ್ಯಾಲ್ಯೂ ಇಸ್ ಅಬೌಟ್ 90 ಡಿಗ್ರಿ. ಇಫ್ ಇಟ್ ಈಸ್ 90 ಡಿಗ್ರಿ, ಕಾಸ್ 90 ಈಸ್ 0. ದೇರ್ ಫಾರ್ ಪೊಟೆನ್ಷಿಯಲ್ ಆಬ್ವಿಯಸ್ಲಿ 0 ಆಗಲೇಬೇಕು. ಕಾಸ್ 0 ಆದರೆ ಉಳಿದಿದ್ದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಪೊಟೆನ್ಷಿಯಲ್ ಈಸ್ 0. ದಿಸ್ ಈಸ್ ವಾಟ್ ದ ಇಕ್ವೇಷನ್ ಫಾರ್ electric field, electric potential in case of equatorial line as well as potential. By this we have the another expression called as electric potential at a point due to system of charges. Number of charges na ತಗೊಂಡಾಗ potential ಎಷ್ಟಿರುತ್ತೆ? ನಾವು ಡಿರೈವ್ ಮಾಡಿದ್ವಿ ಫ್ರಮ್ ದ equation potential in case of charge ಅಂತ ತಗೊಂಡಾಗ V equal to 1/4π into Q by R ಬಂತು. ಹಾಗಾದ್ರೆ ಒಂದೇ ಚಾರ್ಜ್ ನಂಬರ್ ಆಫ್ ಚಾರ್ಜ್ನ ತಗೊಂಡಾಗ ಅವಾಗ ಎಷ್ಟಿರುತ್ತೆ ಅನ್ನೋದು ಬೇಕು ಎಕ್ಸ್ಪ್ರೆಷನ್. So here let us consider Q1, Q2, Q3 and so on up to Qn are the point charges. ಇವು ನಂಬರ್ ಆಫ್ ಚಾರ್ಜಸ್ ಅಂದರೆ ಒಂದು ಸಿಸ್ಟಮ್ ಅಲ್ಲಿರೋ ಚಾರ್ಜಸ್. ಸಿಮಿಲರ್ಲಿ R1, R2, R3 and so on up to Rn are the distances of the point charges Q1, Q2, Q3 and so on up to Qn.
ಸೊ R1 Q1 ಇಂದ R2 Q3 and R2 Q2 R3 Q3 and up to Rn ಅಂತ ತಗೊಂಡಾಗ Qn ನಂಬರ್ ಆಫ್ ಚಾರ್ಜ್ ನಡಿರುವ ಡಿಸ್ಟೆನ್ಸ್. ಹಾಗಾದ್ರೆ ಪೊಟೆನ್ಷಿಯಲ್ ಇನ್ ಕೇಸ್ ಆಫ್ ದೀಸ್ ಸಿಸ್ಟಮ್ ಆಫ್ ಚಾರ್ಜಸ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ಕೊಡ್ತೀವಿ ಫ್ರಮ್ ದ ಜನರಲ್ ಇಕ್ವೇಶನ್. V equal to 1 by 4 pi epsilon Q by R. According to that, what is V equal to? ಇಲ್ಲೆಲ್ಲ ಸಮ್ ಮಾಡ್ಬೇಕು, ಟೋಟಲ್ ಆಲ್ಜಿಬ್ರಾಯಿಕ್ ಸಮ್ ಅಂತ ತಗೊಂಡಾಗ V equal to 1 by 4 pi epsilon into Q ಇರೋ ಜಾಗದಲ್ಲಿ Q1, R ಇರೋ ಜಾಗದಲ್ಲಿ R1 plus 1 by 4 pi epsilon into Q2 divided by R2 plus 1 by 4 pi epsilon into Q3 by R3 and so on up to plus ಎಲ್ಲಿವರೆಗೂ n ನಂಬರ್ ಅಂತ ತಗೊಂಡಾಗ 1 by 4 pi epsilon into Qn divided by Rn. So ಇಲ್ಲಿ ಎಲ್ಲಾ ಕಡೆ ಕಾಮನ್ is what? 1 by 4 pi epsilon. Therefore V equal to 1 by 4 pi epsilon of Q1 by R1 plus Q2 by R2 plus Q3 by R3 and so on up to plus Qn divided by Rn, which is the general equation for electric potential in case of system of charges, important for CET as well as 1 mark question. Okay, similarly, so the potential for system of charges, by this we got one type of surface is called as equipotential surface. As the name indicates, equi means equal, potential surface. So the potential is same or equal at all the points of the surface is called as equipotential surface. ಅದನ್ನೇ ಹೇಳ್ತೀವಿ, the surface with same potential at all the points on it is called as equipotential surface. ಸೊ ಇದನ್ನು ನಾವು ಪಾಯಿಂಟ್ ಚಾರ್ಜ್ ಅಂದರೆ ಒಂದು ಸಿಂಗಲ್ ಚಾರ್ಜ್ ಅಂತ ತಗೊಂಡಾಗ ಪ್ಲಸ್ ಕ್ಯೂ ಅಂತ ತಗೊಳ್ತೀವಿ. ಇದ್ರ ಸುತ್ತ ಪ್ರೊಡ್ಯೂಸ್ ಆಗೋದು ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಪೊಟೆನ್ಷಿಯಲ್. ಈ ಪೊಟೆನ್ಷಿಯಲ್ ಇದು ಸೇಮ್ ಎಟ್ ಆಲ್ ದ ಪಾಯಿಂಟ್ಸ್. ಸೊ ಈ ಪೊಟೆನ್ಷಿಯಲ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪಂಡಿಕ್ಯುಲರ್. ಇದನ್ನು ನಾವು ಹೇಳ್ತೀವಿ ಕಂಡೀಷನ್ ಫಾರ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಇಸ್ ದ ಕಂಡೀಷನ್ ಫಾರ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ perpendicular to the equipotential surface. ಈ ಸರ್ಫೇಸ್ಗೆ ಪೊಟೆನ್ಷಿಯಲ್ ಯಾವಾಗಲೂ ಏನಿರುತ್ತೆ? ಪರ್ಪಂಡಿಕ್ಯುಲರ್. ಸೊ ಇದು ವಾಟ್ ದ ಡಯಾಗ್ರಾಮ್ಯಾಟಿಕ್ ರೀಪ್ರೆಸೆಂಟೇಷನ್ ಫಾರ್ equipotential surface ಫಾರ್ ಪಾಯಿಂಟ್ ಚಾರ್ಜ್. ಎಕ್ಸಾಂಪಲ್ ಯಾವುದಪ್ಪ? ಸರ್ಫೇಸ್ ಆಫ್ ಎ ಚಾರ್ಜ್ ಕಂಡಕ್ಟರ್. ಚಾರ್ಜ್ ಆಗಿರೋ ಯಾವುದೇ ಕಂಡಕ್ಟರ್ ಇದ್ರೂ ಸಹಿತ ಇಟ್ ಈಸ್ ಎಕ್ಸಾಂಪಲ್ ಫಾರ್ ವಾಟ್? equipotential surface. ನೆನಪಿರಲಿ, ಕೇಳ್ತಾರೆ ಡೆಫಿನೇಷನ್. ವಾಟ್ ಈಸ್ equipotential surface? Equipotential surface means the surface with which same potential at all the points. It is called equipotential surface. ಈ ಸರ್ಫೇಸ್ ಮೇಲೆ there is one derivation that is also important. ಅದು ಏನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಥ್ಯಾಂಕ್ ಯು.